ನಮ್ಮಣ್ಣ ಸಿಎಂ ಹಾಗೆ ಆಗ್ತಾನೆ, ತಪ್ಪಿಸೋಕೆ ಯಾರ ಕೈಯಿಂದ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮಣ್ಣ ಸಿಎಂ ಆಗೋದನ್ನ ಯಾರಿಂದಲೂ ಕೂಡ ತಪ್ಪಿಸೋಕೆ ಆಗಲ್ಲ. ಡಿಕೆ ಪರ ಬ್ಯಾಟ್ ಅನ್ನು ಬೀಸಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಈ ಒಂದು ವಿಚಾರವಾಗಿ ನಮ್ಮಣ್ಣ ಸಿಎಂ ಹಾಗೆ ಆಗ್ತಾನೆ, ಅದನ್ನು ಯಾರಂದ್ರೆ ಕೂಡ ತಪ್ಪಿಸೋಕೆ ಆಗಲ್ಲ. ಯಾಕಂದ್ರೆ ಕನಸಿತ್ತು ಅವರಿಗೆ, ಅದು ಹಾಗೆ ಆಗುತ್ತೆ ಅಂತ ಹೇಳಿ ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ ತಮ್ಮ ಮಾಜಿ ಸಂಸದ ಡಿಕೆ ಸುರೇಶ್. ಸಿಎಂ ಬದಲಾವಣೆ ಜಟಾಪಟಿ ಬೆನ್ನಲ್ಲೇ ಈಗ ಡಿಕೆ ಸುರೇಶ್ ಈ ರೀತಿಯಾದಂತಹ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಣ್ಣನ ಸ್ಥಾನವನ್ನು ತಪ್ಪಿಸಲು ಪ್ರಯತ್ನ ಆಗ್ತಾ ಇದೆ, ಅದು ಅಸಾಧ್ಯ, ಯಾರಿಂದ ಕೂಡ ತಪ್ಪಿಸೋಕೆ ಆಗಲ್ಲ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ ನಮ್ಮಣ್ಣ, ನಿಮ್ಗೆಲ್ರಿಗೂ ಗೊತ್ತು, ಆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಪಕ್ಷಕ್ಕಾಗಿ ಪ್ರಾಮಾಣಿಕ ಕೆಲಸವನ್ನು ಮಾಡಿದಂತಹ ನಾಯಕ ನಮ್ಮ ಅಣ್ಣ. ಡಿ ಕೆ ಶಿವಕುಮಾರ್ ಏನಿದ್ದಾರೆ, ಬರೀ ನನ್ನ ಅಣ್ಣ ಮಾತ್ರ ಅಲ್ಲ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರನ್ನು ಸಿಎಂ ಆಗುವಂತೆ ಮಾಡುವಂಥದ್ದು ಜನರ ಒಂದು ಆಸೆ ಕೂಡ. ಹೀಗಾಗಿ ಅದನ್ನು ಯಾರಿಂದಲೂ ಕೂಡ ತಪ್ಪಿಸೋಕೆ ಆಗಲ್ಲ. ನಮ್ಮಣ್ಣ ಇವತ್ತಲ್ಲ ನಾಳೆ ಸಿಎಂ ಆಗಿ ಆಗ್ತಾರೆ. ಏನು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಜೋರಾಗಿ ಚರ್ಚೆ ನಡೀತಾ ಇದೆ. ಆ ಬೆನ್ನಲ್ಲೇ ಈಗ ಡಿ ಕೆ ಸುರೇಶ್ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಅಣ್ಣನಿಗೆ ಸಪೋರ್ಟಿವ್ ಆಗಿ ಈಗ ತಮ್ಮ ಮಾತನಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇಷ್ಟು ದಿನ ಬಹಿರಂಗವಾಗಿ ಹೇಳ್ತಾ ಇರಲಿಲ್ಲ, ಈಗ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಡಿ ಕೆ ಸುರೇಶ್ ಅವರಿಗೆ ಒಂದು ಖಚಿತ ಮಾಹಿತಿ ಸಿಕ್ಕಂತೆ ಕಾಣ್ತಾ ಇದೆ. ಯಾರಾದರೂ ಹೇಳಿಬಿಟ್ರಾ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅಂತ? ಯಾಕಂದರೆ ಈಗ ಏನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರೇ 5 ವರ್ಷ ಮುಂದುವರಿತಾರೆ ಅಂತ ಸಾಕಷ್ಟು ನಾಯಕರು ಕೂಡ ಹೇಳ್ತಾ ಇದ್ರು. 2.5 ವರ್ಷ ಆಗಿದೆ, ಹೌದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು. ಕೆಲವೊಂದು ಮಾತುಕತೆ ಇತ್ತು, 2.5 ವರ್ಷ ಆದಮೇಲೆ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತುಕತೆ ನಡೆದಿತ್ತು ಮೊದಲೇ. ಹೀಗಾಗಿ ಈಗ ಬದಲಾವಣೆ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಇಲ್ಲ, ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೇ ನಾವು ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷದ ಒಂದು ಅವಧಿಯವರೆಗೆ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅಂತ ಹೇಳಿ ಅನ್ಕೊಂಡೇ ಆಯ್ಕೆ ಮಾಡಿತ್ತು. ಹೀಗಾಗಿ ಬದಲಾವಣೆ ಆಗಲ್ಲ ಅಂತ ಕೆಲವರು ಹೇಳಿದರೆ, ಇನ್ನು ಕೆಲವರು ಆಗ್ತಾರೆ ಅಂತ ಹೇಳ್ತಾ ಇದ್ರು. ಮುಖ್ಯಮಂತ್ರಿಯ ಒಂದು ಸ್ಥಾನದಲ್ಲಿ ಕೂರೋಕೆ ಆ ಒಂದು ರೇಸ್ನಲ್ಲಿ ಸಾಕಷ್ಟು ಜನ ಓಡ್ತಿದ್ದಾರೆ. ನಮಗೂ ಬೇಕು ಅಂತ ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ. ಅದರಲ್ಲಿ ಪ್ರಮುಖರು ಅಂತಂದರೆ ಡಿ ಕೆ ಶಿವಕುಮಾರ್ ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನು ಕಂಡಿದ್ರು. ಸಾಕಷ್ಟು ಬಾರಿ ಅವರೇ ಹೇಳಿಕೆಗಳನ್ನು ಕೊಟ್ಟಿದ್ರು, ಅವರ ಮನಸ್ಸಿನಲ್ಲಿರುವಂತಹ ಮಾತನ್ನು ಹೊರಹಾಕಿದ್ರು. ಹೀಗಾಗಿ ಆ ಒಂದು ವಿಚಾರವಾಗಿ ಈಗ ಡಿ ಕೆ ಸುರೇಶ್ ತಮ್ಮ ಏನಿದ್ದಾರೆ ಮಾತನಾಡ್ತಾ ಇದ್ದಾರೆ. ಮಾಜಿ ಸಂಸದ ನಮ್ಮ ಅಣ್ಣ ಏನಿದ್ದಾರೆ, ಅವರು ಸಿಎಂ ಆಗೇ ಆಗ್ತಾರೆ. ಅದನ್ನು ಯಾರು ಬಂದು ತಪ್ಪಿಸ್ತಾರೆ ನೋಡ್ತೀವಿ, ಯಾರು ಕೂಡ ತಪ್ಪಿಸೋಕೆ ಆಗಲ್ಲ. ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ. ಯಾರೂ ಕೂಡ ಬದಲಾವಣೆ ಈ ಒಂದು ಸಿಎಂ ಆಗೋದನ್ನು ತಪ್ಪಿಸೋಕೆ ಆಗೋದೇ ಇಲ್ಲ. ನೋಡಿ, ನೀವೇ ಕಾದು ನೋಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಣ್ಣನ ಒಂದು ಸ್ಥಾನ ತಪ್ಪಿಸಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದು ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾಗಿ ಬೆಳೆದಿದ್ದಾರೆ, ಗುರುತಿಸಿಕೊಂಡಿದ್ದಾರೆ, ಮುಂದುವರಿತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಸಿಎಂ ಆಗೇ ಆಗ್ತಾರೆ, ಅದು ಯಾರಿಂದಲೂ ಕೂಡ ತಪ್ಪಿಸೋಕೆ ಆಗಲ್ಲ ಅಂತ ಹೇಳ್ತಾ ಇರುವಂಥದ್ದು. ಡಿ ಕೆ ಸುರೇಶ್ ಅಣ್ಣನ ಪರವಾಗಿ ನಿಂತು ಮಾತನಾಡ್ತಾ ಇದ್ದಾರೆ. ಈ ರೀತಿಯಾಗಿ ರಿಯಾಕ್ಷನನ್ನು ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ತುಂಬ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ ಡಿ ಕೆ ಸುರೇಶ್. ಯಾರಿಂದ ಅವರಿಗೆ ಮಾಹಿತಿ ಬಂತು, ಹೇಗೆ ಬಂತು ಅಂತ ಗೊತ್ತಿಲ್ಲ, ಅಥವಾ ಸ್ವತಃ ಅಣ್ಣ ಏನಾದರೂ ಫೋನ್ ಮಾಡಿ ಹೇಳಿದ್ರಾ ಅಂತ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಏನು ಚರ್ಚೆ ಆಗ್ತಾ ಇತ್ತು, ಆ ಚರ್ಚೆಗೆ ಪೂರಕವಾಗಿ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅನ್ನೋ ರೀತಿಯಲ್ಲಿ ಡಿ ಕೆ ಸುರೇಶ್ ಮಾತನಾಡ್ತಾ ಇರುವಂಥದ್ದು. ಹಾಗಾದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನಿಜಕ್ಕೂ ಕೂಡ ಆಗುತ್ತಾ ಇವರ ಒಂದು ಮನಸ್ಸಿನಲ್ಲಿ ಮತ್ತು ಸಿದ್ದರಾಮಯ್ಯ ಅವರ ಒಂದು ಮನಸ್ಸಿನಲ್ಲಿ? ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರಿಬ್ಬರ ಮನಸ್ಸಿನಲ್ಲಿ ಕೂಡ ಭಿನ್ನಾಭಿಪ್ರಾಯ ಇರುವಂಥದ್ದು ಹೊರಗಡೆ ಕಾಣಲಿಲ್ಲ ಅಂದರೂ ಕೂಡ ಒಳಗಡೆ ಇಬ್ಬರಿಗೂ ಕೂಡ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಸಿಎಂ ಕುರ್ಚಿಗಾಗಿ ಏನು ಜಟಾಪಟಿ ನಡೀತಾ ಇದೆ, ಆ ಒಂದು ವಿಚಾರವಾಗಿ ಡಿ ಕೆ ಸುರೇಶ್ ಈ ರೀತಿಯಾದಂತಹ ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿರುವಂಥದ್ದು. ನಮ್ಮಣ್ಣ ಸಿಎಂ ಆಗೇ ಆಗ್ತಾರೆ ಅಂತ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.